ಹಾಯ್ ಫ್ರೆಂಡ್ಸ್, ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ. ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲಾ. ಬಹಳಷ್ಟು ಸಲ ವೆಯ್ಟ್ ಲಾಸ್ ಡಯಟ್ನ ಫಾಲೋ ಮಾಡುವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತುಂಬ ಚೆನ್ನಾಗಿ ಡಯಟ್ನ ಫಾಲೋ ಮಾಡ್ತಾರೆ. ಆದರೆ ಸಾಯಂಕಾಲ ಆಗ್ತಿದ್ದ ಹಾಗೇ ಕ್ರೇವಿಂಗ್ಸಿಂದಾಗಿರ್ಬೋದು ಅಥವಾ ಹೆಚ್ಚು ಹಸುವಿನಿಂದಾಗಿರ್ಬೋದು ಅಥವಾ ಎಮೋಷ್ನಲ್ ಈಟಿಂಗ್ ಅಂತ ಹೇಳ್ತೀವಲ್ವ, ಸೊ ಅದರಿಂದ ತುಂಬಾ ಅನ್ಹೆಲ್ದಿ ಚಾಯ್ಸಸ್ನ ಮಾಡಿ ಗಿಲ್ಟ್ ಫೀಲ್ ಆಗಿ ನೆಕ್ಸ್ಟು ಉಪವಾಸ ಮಾಡ್ತಾರೆ ಅಥವಾ ರಾತ್ರಿ ಊಟನ ತುಂಬಾ ಕಡಿಮೆ ಮಾಡ್ತಾರೆ. ಸೊ ಈ ಥರ ಅನ್ಹೆಲ್ದಿ ಈಟಿಂಗ್ ಪ್ರಾಕ್ಟೀಸ್ನ ನೀವು ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಗೋಲ್ನ ಅಚೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ನಿಮ್ಮ ವೆಯ್ಟ್ ಕಡಿಮೆ ಆಗೋದ್ರ ಬದಲಿಗೆ ಬಹಳಷ್ಟು ಸಲ ವೆಯ್ಟ್ ಜಾಸ್ತಿ ಆಗುತ್ತೆ. ನೀವು ಸ್ನ್ಯಾಕ್ನ ಯಾವ ಟೈಮಲ್ಲಿ ಎಷ್ಟು ಪೋರ್ಷನ್ ಹಾಗೆಯೇ ಏನು ಹೆಲ್ದಿಯಾಗಿ ತೊಗೋತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇವತ್ತು ನಾನು ನಿಮಗೆ 200 ಕ್ಯಾಲರೀಸ್ ಒಳಗಡೆ ಇರುವಂಥ ಒಂದು ಒಳ್ಳೆಯ ಹೆಲ್ದಿ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಚಾಟ್ಸ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದನ್ನು ತಿಂದ ಮೇಲೆ ಗಿಲ್ಟ್ ಫೀಲ್ ಆಗ್ತೀರಾ ಅಂದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಾಟ್ಗೆ ಒಂದು ಒಳ್ಳೆಯ ರೀಪ್ಲೇಸ್ಮೆಂಟ್ ಅಂತಲೇ ಹೇಳಬಹುದು. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಇವತ್ತಿನ ರೆಸಿಪಿಯಲ್ಲಿ ನಾನು ಸಿಹಿ ಗೆಣಸನ್ನು ಉಪಯೋಗಿಸ್ತಾ ಇದ್ದೀನಿ. ಸಿಹಿ ಗೆಣಸನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಜಸ್ಟ್ ಒಂದು ವಿಷಿಲ್ ಬರೋ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಮಿಕ್ಸಿ ಜಾರ್ಗೆ 1 ಇಂಚಿನಷ್ಟು ಹಸಿ ಶುಂಠಿನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಹಸಿ ಬಟಾಣಿಲಿ ಒಂದು ಒಳ್ಳೆಯ ಪ್ರೋಟೀನ್ ಇರೋದ್ರಿಂದ ನಿಮಗೆ ಈ ಸಿಹಿ ಗೆಣಸಿನ ಜೊತೆಗೆ ಬಟಾಣಿ ಯೂಸ್ ಮಾಡೋದ್ರಿಂದ ನಿಮ್ಮ ಗ್ಲೂಕೋಸ್ ಸ್ಪೈಕ್ನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಾನು ಖಾರಕ್ಕೆ 2 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಖಾರ ಇರೋದ್ರಿಂದ 2 ಯೂಸ್ ಮಾಡ್ತಿದ್ದೀನಿ. ಈ ಥರ ನೀವು ಬಟಾಣಿನ ಯಾವಾಗಲೂ ಆದಷ್ಟು ಬೇರೆ ವೆಜಿಟೇಬಲ್ಸ್ ಜೊತೆಗೆ ಯೂಸ್ ಮಾಡೋದ್ರಿಂದ ಇದರಲ್ಲಿರುವಂತಹ ಪ್ರೋಟೀನು ಹಾಗೆ ನಾರು ನಿಮ್ಮ ಫ್ಯಾಟ್ ಬರ್ನ್ ಮಾಡೋ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. ಈಗ ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಡೈಜೆಷನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈಗ ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಪುದೀನಾನ ಕೂಡ ಹಾಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಈ ಬೇಯಿಸಿರುವಂತಹ ಗೆಣಸನ್ನ ಸಿಪ್ಪೆನೆಲ್ಲನೂ ತೆಗೆದಿಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಾರ್ಮಲ್ ಆಲೂಗಡ್ಡೆಗೆ ಕಂಪೇರ್ ಮಾಡಿದ್ರೆ ಈ ಸಿಹಿ ಗೆಣಸಲ್ಲಿ ವಿಟಮಿನ್ ಸಿ ಅನ್ನೋದು ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿನ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅಯನ್ ಅಬ್ಸಾರ್ಪ್ಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರುವಂತಹ ನಾರು ನಿಮಗೆ ಹೆಚ್ಚು ಹಸುವಾಗದೇ ಇರೋ ಥರ ತಡೆಯುತ್ತೆ ಮತ್ತು ಇದು ನಿಮ್ಮ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ಇದರಲ್ಲಿರುವಂಥ ಮೆಗ್ನೀಷಿಯಮು ಎನರ್ಜಿ ಲೆವೆಲ್ಸ್ನ ಮೇಂಟೈನ್ ಮಾಡುತ್ತೆ. ಅದ್ರ ಜೊತೆಗೆ ಮಸಲ್ ಫಂಕ್ಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರುವಂಥ ಬಿ ಕಾಂಪ್ಲೆಕ್ಸು ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಎನರ್ಜಿ ಪ್ರೊಡಕ್ಷನ್ನ ಕೂಡ ಹೆಚ್ಚು ಮಾಡುತ್ತೆ. ಹಾಗೆ ಪೊಟ್ಯಾಷಿಯಮ್ ಬಂದು ನಮಗೆ ವಾಟರ್ ರಿಟೆನ್ಷನ್ ಆಗದೆ ಇರೋ ಥರ ಸಹಾಯ ಮಾಡಿ ಬ್ಲೋಟಿಂಗ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ನೀವು ನೆಕ್ಸ್ಟ್ ಟೈಮಿಂದ ನಾರ್ಮಲ್ ಆಲೂಗಡ್ಡೆ ಬದಲಿಗೆ ಈ ಸ್ವೀಟ್ ಪೊಟ್ಯಾಟೋನ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ನ ನೀವು ಪಡ್ಕೋಬಹುದು. ಸಿಹಿ ಗೆಣಸನ್ನ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂತಹ ಬಟಾಣಿ ಹಸಿಮೆಣಸಿನ್ಕಾಯಿ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಈರುಳ್ಳಿ ಬದಲಿಗೆ ಎಲೆಕೋಸನ್ನು ಕೂಡ ಹಾಕ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ಯಾಲರೀಸ್ ಕೂಡ ಇನ್ನೂ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಡೈಜೆಷನ್ ಇಂಪ್ರೂವ್ ಆಗೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಫ್ಲೇವರ್ನ ಕೂಡ ಕೊಡುತ್ತೆ. ಈಗ ಇದಕ್ಕೆ ತುರಿದಿರುವಂಥ ಒಂದು ಚಿಕ್ಕ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕು, ಮೆಂತ್ಯ ಈ ಥರ ಏನಾದರೂ ಹೆಚ್ಚಿಗೆ ಸೊಪ್ಪು ಸಿಗ್ತಾ ಇದ್ದರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಸೊ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆಯ ಫ್ಲೇವರ್ ಕೂಡ ಬರುತ್ತೆ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಚಾಟ್ ಪೌಡರನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆನೇ ಉಪಯೋಗಿಸ್ತಾ ಇದ್ದೀನಿ. ಇದರಿಂದಾಗಿ ನಿಮಗೆ ವಾಟರ್ ರಿಟೆನ್ಷನ್ನ ಅವಾಯ್ಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಇದಕ್ಕೆ ನಾನು 1/4 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಈ ರೆಸಿಪಿಯಲ್ಲಿ ಚಾಟ್ ಪೌಡರು, ಗರಂ ಮಸಾಲ ಎಲ್ಲ ಉಪಯೋಗಿಸಿರೋದ್ರಿಂದ ನಿಮಗೇನಾದರೂ ಚಾಟ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿದ್ರೆ ಇದನ್ನು ಒಂದ್ಸತಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು
ಬೆರೆಸ್ತಾ ಇದ್ದೀನಿ. ಇದರಿಂದಾಗಿ ಇದು ಒಂದು ಒಳ್ಳೆಯ ಬೈಂಡಿಂಗನ್ನ ಕೊಡುತ್ತೆ. ಹಾಗೆಯೇ ಒಂದು ಸ್ವಲ್ಪ ಚೆನ್ನಾಗಿ ಟೆಕ್ಸ್ಚರ್ನ ಕೂಡ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವು ಬರೀ ಗೆಣಸನ್ನು ಅಷ್ಟೇ ಯೂಸ್ ಮಾಡಿದ್ರೆ ಅದು ನಿಮಗೆ ತವಾ ಮೇಲೆ ಹಾಕಿದ ತಕ್ಷಣ ಬಿಟ್ಕೊಬಿಡಬಹುದು. ಸೊ ಹಾಗಾಗಿ 1 ಸ್ಪೂನಿಂದ 1.5 ಸ್ಪೂನ್ವರೆಗೂ ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನ ಹಾಕಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಒಂಚೂರೂ ಎಣ್ಣೆ ಆಗಲಿ ಅಥವಾ ನೀರು ಆಗಲಿ ಹಾಕಬಾರ್ದು. ಇದರಲ್ಲಿರುವಂತಹ ಮಾಯಿಶ್ಚರನ್ನೇ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ನಿಮ್ಗೆ ಏನಾದರೂ ಸ್ವಲ್ಪ ಮೆತ್ತಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಈ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇರುವಂತಹ ಈ ಮಿಶ್ರಣದಿಂದ ನನಗೆ ಒಟ್ಟು 6 ಏನಂತಾರೆ ಟಿಕ್ಕಿ ಥರ ಈ ಸೈಜಲ್ಲಿ ನಾನು ಮಾಡಿಕೊಂಡೆ. ಸೊ ನಿಮಗೆ ಒಂದು ಬಂದುಬಿಟ್ಟು ಹತ್ರ 60 ಕಿಲೋ ಕ್ಯಾಲರೀಸ್ನ ಕೊಡುತ್ತೆ. ಸೊ ನೀವು ಸಾಯಂಕಾಲದ ಹೊತ್ತು ಇದು 2ರಿಂದ 3 ತೊಗೊಂಡ್ರೆ 200 ಕ್ಯಾಲರೀಸ್ ಆಗುತ್ತೆ. ಅದೇ ನೀವು ಕಾಫಿ ಜೊತೆಗೆ ಏನಾದರೂ ತೊಗೊಳ್ಳೋ ಹಾಗಿದ್ರೆ ಸಕ್ಕರೆ ಹಾಕೋಬೇಡಿ ಕಾಫಿಗೆ, ಆಗ 2 ತೊಗೋಬೋದು. ಇದು ಒಂದು ಒಳ್ಳೆಯ ಫಿಲ್ಲಿಂಗ್ ಅಂತಲೇ ಹೇಳಬಹುದು. ನಿಮಗೆ ಹಸು ಖಂಡಿತ ಆಗೋದಿಲ್ಲ. ಇದನ್ನು ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀವು 3-4 ದಿವಸ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡಬಹುದು. ಸೊ ಇನ್ಸ್ಟೆಂಟ್ ಥರ ನೀವು ಇದನ್ನು ನಿಮ್ಗೆ ಯಾವಾಗ ಬೇಕೋ ಆವಾಗ ತೆಗೆದು ಪ್ಯಾನ್ ಮೇಲೆ ಫ್ರೈ ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಟಿಕ್ಕಿ ರೆಡಿ ಆಗುತ್ತೆ. ಇದು ಕ್ರಂಚಿಯಾಗಿ ಇರೋದಕ್ಕೋಸ್ಕರ ನಾನು ಎಳ್ಳನ್ನು 2 ಕಡೆನೇ ಸ್ಪ್ರಿಂಕಲ್ ಮಾಡಿದ್ದೀನಿ. ಸೊ ಈ ಥರ ಎಳ್ಳನ್ನು ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಸೊ ನೀವು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ಮಿಯರ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಇಲ್ಲಿ ಲಿಡ್ನ ಕ್ಲೋಸ್ ಮಾಡಬಾರ್ದು. ಲಿಡ್ನ ಕ್ಲೋಸ್ ಮಾಡಿದ್ರೆ ಇದು ಸಾಫ್ಟ್ ಆಗಿಬಿಡುತ್ತೆ. ಸೊ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ತಿರುಗಿಸ್ಕೊಂಡು 2 ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕುಕ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಹೆಲ್ದಿಯಾಗಿರುವಂತಹ ಟಿಕ್ಕಿ ರೆಡಿ ಆಗುತ್ತೆ. ಇದನ್ನು ತಿಂತಾ ಇದ್ರೆ ಹುಳಿಯಾಗಿ ಖಾರವಾಗಿ ಸ್ವೀಟಿಶ್ ಆಗಿ ಒಂದು ಒಳ್ಳೆಯ ಚಾಟ್ನ ತಿನ್ನೋಂಥ ಅನುಭವ ಬರುತ್ತೆ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಮರಿದಿರ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತೋದ್ರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಮನೇಲೇ ಕೂತ್ಕೊಂಡು ನಿಮ್ಮ ಅಡುಗೆ ಮನೆಯಿಂದಲೇ ಹೆಲ್ದಿಯಾಗಿರುವಂಥ ಆಹಾರ ಹಾಗೆಯೇ ಒಂದು ಒಳ್ಳೆಯ ಜೀವನ ಶೈಲಿಯಿಂದ ಮುಂದೆ ಬರುವಂತಹ ರೋಗಗಳನ್ನು ನೀವು ಈಗಲಿಂದಲೇ ತಡಿಬಹುದು. ಇದೆಲ್ಲ ಸಾಧ್ಯ ಆಗೋದು ನಾನು ಕೊಡುವಂತಹ ಟಿಪ್ಸು ಹಾಗೆಯೇ ಈ ಥರದೇ ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನೀವು ಫಾಲೋ ಮಾಡೋದ್ರಿಂದ. ಸೊ ಮರಿದಿರ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ಲ. ಈ ಟಿಕ್ಕಿಯಿಂದ 60 ಕಿಲೋ ಕ್ಯಾಲರಿ ಹಾಗೆಯೇ 1 ಗ್ರಾಮು ಪ್ರೋಟೀನು ನಿಮಗೆ ಸಿಗುತ್ತೆ. ಮತ್ತು ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರಿದಿರ ತಿಳಿಸಿ. ಈ 2ನೇ ಸಿಹಿ ಗೆಣಸಿನ ರೆಸಿಪಿ ನನ್ನ ಫೇವ್ರೇಟು. ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇದಕ್ಕೆ ನೀವು 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಈ ಉದ್ದಿನಬೇಳೆಯಿಂದ ಈ ರೆಸಿಪಿಗೆ ಒಂದು ಒಳ್ಳೆಯ ಕ್ರಂಚಿ ಟೇಸ್ಟು ಬರುತ್ತೆ. ಹಾಗೆಯೇ ಇಲ್ಲಿ 1 ಕಡ್ಡಿಯಷ್ಟು ಕರಿಬೇವನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಈ ಉದ್ದಿನಬೇಳೆ ಹಾಗೆ ಕರಿಬೇವನ್ನು ಹೆಚ್ಚು ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಪ್ರೋಟೀನ್ ಜೊತೆಗೆ ಅಯನ್ ಕೂಡ ಹೆಚ್ಚಿಗೆ ಸಿಗುತ್ತೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದರೆ ಮಾತ್ರ ಈ ರೆಸಿಪಿಗೆ ಒಂದು ಒಳ್ಳೆಯ ಟೇಸ್ಟ್ನ ಕೊಡುತ್ತೆ. ಈಗ ಇದಕ್ಕೆ ನಾನು 2 ಖಾರದ ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸಿಹಿ ಗೆಣಸನ್ನು ಉಪಯೋಗಿಸಿರೋದ್ರಿಂದ ನಿಮಗೆ ಖಾರ ಒಂದು ಸ್ವಲ್ಪ ಹೆಚ್ಚಿಗೆ ಹಿಡಿಸುತ್ತೆ. ಸೊ ನಿಮಗೆ ಒಂದು ಒಳ್ಳೆಯ ಸ್ಪೈಸಿ ಬೇಕು ಅಂತಂದರೆ ಸ್ವಲ್ಪ ಖಾರನ ಹೆಚ್ಚಿಗೆ ಮಾಡ್ಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾನು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಿರುವ ಪೋರ್ಷನು 1 ಸರ್ವಿಂಗ್ ಅಂದರೆ 1 ಸತಿಗೆ ನೀವು ತೊಗೋಬಹುದಾದಂತಹ ಪೋರ್ಷನನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ನೀವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದು ಒಳ್ಳೆಯ ಮಂಚೂರಿಯನ್ಗೆ ಆಲ್ಟರ್ನೇಟಿವ್ ಅಂತಲೇ ಹೇಳಬಹುದು. ಈ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿದ್ನಲ್ವ ಸಿಹಿ ಗೆಣಸು ಅದನ್ನು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ತೆಳುಗೆ ಕಟ್ ಮಾಡಬಾರ್ದು. ಒಂದು ಅರ್ಧ ಇಂಚು ಆ ಸೈಜ್ಗೆ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಾಣಲಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಇದು ಬೇಗ ಮ್ಯಾಶ್ ಆಗಿಬಿಡುತ್ತೆ, ಇಲ್ಲ ಬಿಟ್ಕೊಳ್ಳುತ್ತೆ. ಸೊ ಆದಷ್ಟು ಈ ರೆಸಿಪೀಸ್ನ ಲೋ ಫ್ಲೇಮಲ್ಲೇ ಮಾಡಬೇಕು. ಈ ಸಿಹಿ ಗೆಣಸಲ್ಲಿ ವಿಟಮಿನ್ B6 D ಹೆಚ್ಚಾಗಿದೆ ಮತ್ತು ಸೋಡಿಯಂ ಅಂದರೆ ಲೋ ಸೋಡಿಯಂ ಇರೋದ್ರಿಂದ BP ಮ್ಯಾನೇಜ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆಯೇ ಇದು ಡೈಜೆಷನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಗಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ A ಹೆಚ್ಚಾಗಿರೋದ್ರಿಂದ ವಿಷನ್ ಇಂಪ್ರೂವ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಮತ್ತು
ಮತ್ತು ಬ್ಲಡ್ ಪ್ರೆಷರ್ನ ಮ್ಯಾನೇಜ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವಂತಹ ವಿಟಮಿನ್ ಸಿ, ಇ, B6 ನಮ್ಮ ಸ್ಕಿನ್ ಮತ್ತು ಹೇರು ಚೆನ್ನಾಗಿ ಹೊಳೆಯೋದಕ್ಕೂ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ ನೀವು ಆಲೂಗಡ್ಡೆ ಬದಲಿಗೆ ಈ ಥರ ಸಿಹಿ ಗೆಣಸನ್ನು ಬಳಸೋದಕ್ಕೆ ಟ್ರೈ ಮಾಡಿ. 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಮಸಾಲೆಗಳನ್ನು ಆ್ಯಡ್ ಮಾಡೋಣ. ಮೊದಲನೇದಾಗಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಮತ್ತು 1/4 ಸ್ಪೂನಷ್ಟು ಜೀರಾ ಪೌಡರು, 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಖಾರ ಇನ್ನೂ ಒಂದು ಸ್ವಲ್ಪ ಬೇಕು ಅಂತಂದರೆ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅಚ್ಕಾರದ ಪುಡಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಬೇಕು. ಇದೆಲ್ಲನೂ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಹಾಗೆಯೇ ಉದ್ದಿನಬೇಳೆ ಹಾಕಿರೋದ್ರಿಂದ ಕ್ರಂಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಈ ಡಿಶ್ನ ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಒಂದು ಚಿಕ್ಕ ಕಪ್ನಷ್ಟು ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ಸೊ ಈ ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ನಾರಿನ ಜೊತೆಗೆ ಈ ಡೈಜೆಷನ್ ಅನ್ನೋದು ಕೂಡ ಸ್ಲೋ ಆಗುತ್ತೆ. ಇದರಿಂದಾಗಿ ಕ್ರೇವಿಂಗ್ಸ್ ಆಗ್ಬೋದು ಅಥವಾ ನೀವು ರಾತ್ರಿ ಹೊತ್ತು ಹೆಚ್ಚು ತಿನ್ನಬೇಕು ಅಂತ ಅನಿಸೋದು ಇದೆಲ್ಲನೂ ಕಡಿಮೆ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.